ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಬಿಗ್ ಬಾಸ್ನ ಕಡೆಯಿಂದ ಒಂದು ಪ್ರೊಮೋ ಕೂಡ ರಿಲೀಸ್ ಆಗಿದೆ. ಸೊ ನಿನ್ನೆ ಈ ಒಂದು ಪ್ರೊಮೋ ರಿಲೀಸ್ ಆಗಿತ್ತು ಆ್ಯಂಡ್ ಆ ಒಂದು ಪ್ರೊಮೋ ನೋಡಿದ್ರೆ ಗೊತ್ತಾಗುತ್ತೆ ಈ ಬಾರಿಯ ಹೋಸ್ಟ್ ಯಾರು ಅಂತ. ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ, ಇದೀಗ ಕಿಚ್ಚ ಸುದೀಪ್ ರವರೇ ಈ ಒಂದು ಹೋಸ್ಟನ್ನು ಅಂದರೆ ಬಿಗ್ ಬಾಸ್ ಸೀಸನ್ 11 ನಡೆಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಈ ಹಿಂದೆ ಕೂಡ ಹೇಳಿದೆ. ಸೊ ತುಂಬ ಜನರು ಇದನ್ನು ಫೇಕು ಹಾಗೆ ಎಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಇವಾಗ ಕನ್ಫರ್ಮ್ ಆಗಿದೆ. ಸೊ ಯಾರು ಈ ಬಾರಿಯ ನಿರೂಪಣೆ ಮಾಡ್ತಾ ಇರೋದು ಅಂತ. ಆ್ಯಂಡ್ ಇವಾಗ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಈ ಬಾರಿಯ ಬಿಗ್ ಬಾಸ್ನ ಮನೆಗೆ ಹೋಗುತ್ತಿರುವಂತಹ ಒಂದು ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತಲೂ ಕೂಡ ಒಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಬಿಗ್ ಬಾಸ್ ಕನ್ನಡ 10 ಟಿವಿ ಸೀಸನ್, 1 ಮಿನಿ ಸೀಸನ್ ಹಾಗೂ 1 OTT ಸೀಸನ್ಗಳನ್ನು ಕಂಪ್ಲೀಟ್ ಮಾಡಿ ಇದೀಗ ಬಿಗ್ ಬಾಸ್ ಸೀಸನ್ 11ಕ್ಕೆ ಇದೀಗ ರೆಡಿಯಾಗಿದೆ. ಆ್ಯಂಡ್ ಇದೀಗ ತುಂಬ ಜನ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 11 ಯಾವಾಗ ಆರಂಭವಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಕೆಲವೊಂದು ಮಾಹಿತಿಗಳು ಇದೀಗ ಬಂದಿದೆ. ಇದೇ ತಿಂಗಳು 23ನೇ ತಾರೀಕು ಅಂತಂದರೆ ಸೋಮವಾರದಂದು ಬಿಗ್ ಬಾಸ್ನ ಒಂದು ಪ್ರೆಸ್ ಮೀಟ್ ಕೂಡ ನಡೀತಾ ಇದೆ. ಇನ್ನು 27ನೇ ತಾರೀಕಿನಂದು ಬಿಗ್ ಬಾಸ್ನ ಒಂದು ಶೂಟಿಂಗ್ ಕೂಡ ಆರಂಭವಾಗುತ್ತೆ. ಆ ದಿನ ಕೆಲವೊಂದು ಪ್ರೋಗ್ರಾಮ್ ಹಾಗೂ ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನು ಅಲ್ಲಿ ಶೂಟ್ ಮಾಡಲಾಗುತ್ತೆ. ಇನ್ನು 28ನೇ ತಾರೀಕಿನಂದು ಕಿಚ್ಚ ಸುದೀಪ್ ರವರು ಬಿಗ್ ಬಾಸ್ನ ಒಂದು ಹೋಮ್ ಟೂರನ್ನು ಕೂಡ ಅವರು ಮಾಡ್ತಾರೆ. ಆ್ಯಂಡ್ ಅದೇ ದಿನ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ನ ಮನೆಗೆ ಎಂಟ್ರಿಯನ್ನು ಕೂಡ ಅಲ್ಲಿ ಕೊಡ್ತಾರೆ. ಆ್ಯಂಡ್ ಬಿಗ್ ಬಾಸ್ನ ಗ್ರ್ಯಾಂಡ್ ಓಪನಿಂಗ್ ಬಂದ್ಬಿಟ್ಟು ಸೆಪ್ಟೆಂಬರ್ 29ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಎಲ್ಲರೂ ಕೂಡ ಇವಾಗ ಕೇಳ್ತಾ ಇರೋದು ಈ ಬಾರಿಯ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಆಗಿ ಯಾರೆಲ್ಲ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡ್ತಾರೆ ಎಂಬುದು. ಸೊ ಇವಾಗ ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ. ಸೊ ಈ ಒಂದು ಮಾಹಿತಿಗಳ ಪ್ರಕಾರ ಇವರುಗಳು ಬಿಗ್ ಬಾಸ್ನ ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ತಿಳಿದು ಬಂದಿದೆ. ಹಾಗಾದರೆ ಯಾರೆಲ್ಲ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಮೊದಲೇದಾಗಿ ಬಂದ್ಬಿಟ್ಟು ಲೇಖಿ ಗೋಸ್ವಾಮಿ. ಸೊ ಇವ್ರು ಬಂದ್ಬಿಟ್ಟು ಒಬ್ಬ ಯೂಟ್ಯೂಬರು, ಒಬ್ಬ ಮೋಟೋಲಾಗ್ ಆಗಿರುತ್ತೆ. ಸೊ ಇವ್ರದ್ದು ರೀಸೆಂಟ್ಲಿ ಬಂದ್ಬಿಟ್ಟು 1 ಮಿಲಿಯನ್ ಸಬ್ಸ್ಕ್ರೈಬು ಕೂಡ ಯೂಟ್ಯೂಬ್ನಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ಇವರು ಈ ಬಾರಿ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ. ಆ್ಯಂಡ್ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಮೋಕ್ಷಿತಾ ಪೈ. ಹೌದು, ಮೋಕ್ಷಿತಾ ಪೈರವರು ಈ ಬಾರಿ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ. ಹೌದು, ಇವ್ರದ್ದು ಪಾರು ಸೀರಿಯಲ್ ಕಂಪ್ಲೀಟ್ ಆದ ನಂತರ ಯಾವುದೇ ರೀತಿಯ ಪ್ರಾಜೆಕ್ಟನ್ನು ಕೂಡ ಇವರು ಕೈಗೆತ್ಕೊಂಡಿಲ್ಲ. ಸೊ ಇದರಿಂದಾಗಿ ಈ ಬಾರಿ ಬಿಗ್ ಬಾಸ್ನ ಮನೆಗೆ ಇವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ. ಇನ್ನು ಮೂರನೇದಾಗಿ MN ಗೌಡ ಅಂತ. ಸೊ ಇವರು ಬಂದ್ಬಿಟ್ಟು ಟ್ವಿಟರ್ನಲ್ಲಿ ತುಂಬಾ ಫೇಮಸ್ ಆದಂಥವರು. ಸೊ ಇವರು ಕೂಡ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ. ಇನ್ನು ನಾಲ್ಕನೇದಾಗಿ ಬಂದ್ಬಿಟ್ಟು ಆ್ಯಕ್ಟರ್ ಪ್ರೇಮ ಅಥವಾ ಅನು ಪ್ರಭಾಕರ್. ಸೊ ಇಬ್ಬರಲ್ಲಿ ಯಾರು ಬೇಕಾದರೂ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡ್ಬೋದು. ಸೊ ಇಲ್ಲ ಅಂತಂದರೆ ಇಬ್ಬರೂ ಕೂಡ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ. ಇನ್ನು 5ನೇದಾಗಿ ಬಂದ್ಬಿಟ್ಟು ಕಾರ್ತಿಕ್. ಹೌದು, ಇವರು ಗಿಚ್ಚಿ ಗಿಲಿಗಿಲಿ ಸೀಸನ್ 3ನ ವಿನ್ನರ್ ಕೂಡ ಆಗಿದ್ದಾರೆ. ಸೊ ಇವರು ಕೂಡ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ. ಇನ್ನು 6ನೇದಾಗಿ ನೋಡ್ತಾ ಹೋದರೆ ಅದ್ವಿತಿ ಶೆಟ್ಟಿ ಅಥವಾ ಅಶ್ವಿತಿ ಶೆಟ್ಟಿ. ಸೊ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ. ಆ್ಯಂಡ್ ಇಬ್ಬರೂ ಕೂಡ ಎಂಟ್ರಿ ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ತುಂಬಾ ಇದೆ. ಸೊ ಇದಿಷ್ಟು ಒಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ. ಸೊ ನಿಮ್ಮ ಪ್ರಕಾರ ಇನ್ಯಾರ್ಯಾರು ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನಾನು ಯಾರೆಲ್ಲ ಕಂಟೆಸ್ಟೆಂಟ್ಗಳ ಒಂದು ಹೆಸರು ಹೇಳಿದೆ. ಸೊ ಇವರು ಬಂದ್ಬಿಟ್ಟು ಬಿಗ್ ಬಾಸ್ನ ಮನೆಗೆ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಸೊ ಒಂದು ರೀತಿಯಲ್ಲಿ ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ಗಳ ಒಂದು ಲೀಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಎಕ್ಸಾಕ್ಟ್ಲಿ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬಿಗ್ ಬಾಸ್ನ ಮನೆಗೆ ಬರ್ತಾರೆ ಅಂತ ಒಂದು ಲೀಸ್ಟ್ ಬಂದರೆ ಸೊ ಆ ಒಂದು ಲೀಸ್ಟನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನು ನಿಮ್ಮ ಒಂದು ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ನ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.